ಆಲೇನೆ ಬೃಂದ ಅವಳು ಬಂದಿದ್ಲು. ನಾನು ಕೂಲಿ ಇಕ್ಕಿ ಟಮಾಟೆ ಸಸಿ ಹಾಕ್ಸಿದ್ ನಾನು, ಎಲ್ಲನ ಗೊಬ್ಬರ ಔಷಧಿ ಹೊಡೆದಿರೋದು ನಾನು. ನೀವು ಹೆಂಗೆ ಬಿಡಿಸ್ಕೊಂತ ಇದ್ದೀರಾ ಟಮಾಟೆ ಹಣ್ಣ ಅಂತ ಹೇಳಿ ಬಂದಿದ್ಲು ಗಲಾಟೆ ಮಾಡೋಕ್ಕೆ ಬೃಂದ. ನಾನು ಅದಕ್ಕೇನೆ ನಾವು ಕೂಲಿ ಬಂದಿರೋದಮ್ಮ, ನೀನು ಏನೇ ಮಾತಾಡೋದಿದ್ರು ಬೃಂದ ಬಂದಮೇಲೆ ಮಾತಾಡು ಅಂತ ಹೇಳ್ದೆ ನಾನು. ನನ್ನ ಹತ್ರ ಬಂದು ಮಾತಾಡಲಿ, ನಾನು ಅವಾಗ ಹೇಳ್ತೀನಿ. ಇವು ಕ್ರೇಟ್ಗಳನ್ನೆಲ್ಲ ತಾಮಕ್ಕೋದ್ರೆ ನಮ್ಮ ಅಪ್ಪಯ್ಯ ಸೌತೆಕಾಯಿ ಬೆಳಿಬೇಕಾರೆ ತೊಂದಿರೋವು ಇವನ್ನೆಲ್ಲನ. ಇವು ಕ್ರೇಟ್ಗಳನ್ನೆಲ್ಲ ತಗೋಬೇಡ್ರಿ ನೀವು ಅಂತಂದ್ಲು. ನಾವೇನೇನು ಬೇರೆ ಹೊಲ್ದಾಗೇನು ನಾವೇನೇನು ಬೇರೆ ಹೊಲ್ದಕ್ಕೇನು ತಕೊಂತಿಲ್ಲ, ನಿಮ್ಮಪ್ಪನ ಹೊಲಕ್ಕೇನೆ ತಕೊಂತಿರೋದು. ಬೃಂದಾರ್ದೋದು ಅಂದಮೇಲೆ ಅವ್ರಿಗೂ ಸೇರತ್ತೆ ಅಂತ ಅಂದು. ನಮ್ಮ ಅಪ್ಪ ಇವರು ಸೌತೆಕಾಯಿ ಬೆಳೆಯಕ್ಕೆ ತಂದವ್ರೆ ಹಂಗೆ ಹಿಂಗೆ ಅಂತ ಅಂದ್ಲು. ಎಲ್ಲನ ಗೇಸಿ ಟಮಾಟೆ ಸಸಿ ಹಾಕಿ ನೀರಿಕ್ಕಿ ಟಮಾಟೆ ಬಳ್ಳಿ ಕಟ್ಸಿ ಗೊಬ್ಬರ ಗೋಡು ಹಾಕಿ ಎಲ್ಲ ಕೂಲಿಕ್ಕಿ ಮಾಡಿಸಿದ್ವಲ್ಲ. ಇವಾಗೆಲ್ಲ ನೆಟ್ಗಾಗ್ತಲ್ಲ, ಟಮಾಟೆ ಹಣ್ಣೆಲ್ಲ ಸೆಣಕ್ಕಿದಾವಲ್ಲ, ಈಗ ಬಿಡಿಸ್ಕೊಂಬಕ್ಕೆ ಬಂದಿದ್ದಾರೆ. ಅಲ್ಲ ನೀನು ನೀರಿಕ್ಕಬೇಕಾಗಿತ್ತು ಅಂತ ಬಂದು ನೀನು ಮಾತಾಡಬೇಡ. ನೀನು ಸುಮ್ಮನೆ ಇದ್ದರೆ ಚೆನ್ನಾಗೈತೆ. ನೀರಿಕ್ಕಿದ್ದೆ ಬಂದು ನಾನು ಬೆಳೆ ಒಣಗಿಬಿಡ್ತೀನಿ ನನಗೆ ಬೇಡ ಅಂತ ಹೇಳಿದ್ದಂತೆ ಹೇಳ್ದಳು. ಇವಾಗ ಹೆಂಗೆ ಬಂದಿದ್ಯಾ ಮತ್ತೆ? ನಾನು ಹೇಳಿರ್ಬೋದು. ನೀವು ತಿಳ್ಕೋಬೇಕು ನೋಡಪ್ಪ, ಅವ್ರು ಕೂಲಿ ಇಕ್ಕಿ ಎಲ್ಲ ಮಾಡ್ಸವ್ರೆ. ನಾವಿವಾಗ ಬೆಳೆ ಮಾತ್ರ ನಾವು ತಗೊಂಡ್ರೆ ಯಾರನ್ನ ನಮ್ಮನ್ನು ಏನು ಅಂದಾರು ಅಂತ ನೀವು ತಿಳ್ಕೋಬೇಕು. ನಿಮಗೆ ಸರ್ ಬಂದಂಗೆ ಮಾಡ್ಕೊಬಿಟ್ರೆ ಏನನ್ನು ಕೇಳಿರಿ ನಮ್ಮನ್ನು. ನೀನು ಬಂದು ಕೇಳಿದೆ, ಯಾರೋ ಮೂರನೇರು ಬಂದು ಕೇಳಿದ್ದು, ನೀನು ಕೇಳ್ಬೇಕಾಯ್ತು ಬಂದು ನನ್ನ ತಕ್ಕೆ. ಯಾಕ ಬೆಳೆ ಒಣಗಿ ಬಿಡ್ತೀಯ? ನಾವು ಇಕ್ಕನೇನಾಕ, ನಾವು ಬೆಳಕಮ್ಮನೇನಾಕ, ನಾವು ನೀರು ಇಕ್ಕಿ ಅಂತ ನೀನು ಬಂದು ನಾನು ಕೇಳಿದ್ರೆ ನಾನು ಯಾಕೆ ಬಂದು ನಿನ್ನ ಕೇಳೋಣ? ನಾನು ಯಾಕೆ ಬಂದು ನಿನ್ನ ಕೇಳೋಣ? ನನ್ನ ಹೊಲ್ದಾಗ ಬೆಳೆ ಇರೋದಕ್ಕೆ ನಾನು ಬೆಳಕಮ್ಮಕ್ಕೆ ನಿನ್ನ ಯಾಕೆ ಕೇಳೋಣ ನಾನು? ನಾನು ಯಾಕೆ ನಿನ್ನ ಕೇಳೋಣ ಅಂತ ಅಲ್ಲ. ಅವಳು ಅವ್ರ ಹೊಲ್ದಾಗ ಬೆಳೆ ಐತೆ, ಅವಳು ಬೆಳಕಂತಾಳೆ. ನೀನು ಕೇಳೋಂಥದ್ದೇನಿಲ್ಲ. ಅದು ನಮ್ಮ ಅಪ್ಪಂದು ಅಲ್ಲ, ನಮ್ಮ ಅಪ್ಪಂದು. ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ನಮಗೆ ಕೇಳೋ ಅಧಿಕಾರ ಐತೆ, ಅವಳಿಗಿನ್ನ ಕೇಳೋ ಅಧಿಕಾರ ಅವಳಿಗಿನ್ನ ಬಂದಿಲ್ಲ ಅವಳಿಗೆ. ಇವಾಗ ನೀನು ಸುಮ್ಮನೆ ಮಾತಾಡಬೇಡಮ್ಮ. ನೀನು ಏನು ಹೇಳಿದೆ? ನಾ ಬೆಳೆ ಬೆಳಕಮ್ಮಲ್ಲ, ಮೋಟ್ರ್ ಸುಟ್ಟೈತೆ, ನಾನು ನೀರು ಇಕ್ಕೋಕ್ಕಾಗಲ್ಲ, ನಾನು ಸರು ಮಾಡ್ಸೋಕ್ಕಾಗಲ್ಲ, ನಾನು ಹೊಲದ ಸವಾಸ ಬೇಡ, ಹೊಲದ ಕಡೆಗೆ ನಾನು ತಲೆಯಾಗಿ ಬಿಡ ಮನಗಲ್ಲ, ನನಗೆ ಹೊಲದ ಸವಾಸ ಬೇಡವೇ ಬೇಡ ಅಂದಳು. ಇವಾಗ ಏನು ಬಂದಿದೀಯಾ? ಬೆಳೆ ನೋಡು ಬೆಳೀತಿದ್ದಂಗೆ ನಿನಗೆ ಬಂದುಬಿಟ್ಟೈತಿ. ಎಲ್ಲ ನೆಟ್ಟಗೆ ನೇರಕ್ಕೆ ಆತು, ಇನ್ನು ನನ್ನ ಬೆಳೆ ಬೆಳಕಮ್ಮನ ಅಂತ ಹೇಳಿ ಬಂದುಬಿಟ್ಟಿದೀಯಾ. ಮತ್ತು ನಾನು 7 ಕೂಲಿ ಇಕ್ಕಿರೋದು 56 ಕೂಲಿಯಾಗೆ ಗೊತ್ತೇ ಎಲ್ಲದಕ್ಕೂ. ಎಷ್ಟೊಂದು ದುಡ್ಡು ಇಕ್ಕಿರೋಳು. ಮತ್ತು ನನಗೆ ಒಟ್ಟುರಿ ಹಾಕಿಲ್ಲಿ ಆ ಕೂಲಿ ನಾನು ಕೊಡ್ರಿ ಅಂತ ಕೇಳೋಕೆ ಬಂದಿದ್ದೀನಿ. ಬಿಡಿಸಿರೋದು ಅದನ್ನೆಲ್ಲನ ಬೇಕಾದ್ರೆ ನೀವು ತಗೊಳ್ರಿ. ನಾನೇ ಒಂದು ಕೂಲಿ ಇಕ್ಕಿದ್ದೆ, ಅದನ್ನ ಕೊಡಬೇಕು ಅಂತ ನಾನು ಕೇಳೋಕೆ ಬಂದಿದ್ದೀನಿ. ನೀನು ಹೇಳ್ತಿರೋದು ಭಾಳ ಚೆನ್ನಾಗೈತೆ ಕಣೆ. ನೀನೇ ಅತಿ ಬುದ್ಧಿವಂತಲು ಅಂತ ತಿಳ್ಕೊಂಡು ಹೇಳಕ್ಕೆ ಬಂದಿದೀಯಾ. ಗೊತ್ತಾಗಲ್ವೇ ನಾನು ಬೇಡ ಅಂತ ಹೇಳಿದ್ನಲ್ಲ. ಇವಾಗ ಹೆಂಗ ಅವ್ರು ಮೋಟ್ರ್ ಸರ್ ಮಾಡ್ಸೊಂದಿದ್ದಕ್ಕೆ ಏನಂತೆ ನೀನು? ಮೋಟ್ರ್ ಸುಟ್ಟೈತೆ ಸರ್ ಮಾಡ್ಸಮ್ಮ, ಸರ್ ಮಾಡಿಸಿ ನೀರಿಕ್ಕೇಳೆ ಬೆಳೆ ಹಾಕೊಂಡು ಬಿಡ್ತೀಯ ಅಂದಿದ್ದಕ್ಕೆ ನಾನು ಇಕ್ಕಮ್ಮಲ್ಲ, ನನ್ನ ಕೈಲಿ ಸರ್ ಮಾಡ್ಸೋಕ್ಕಾಗಲ್ಲ ಅಂತ ಹೇಳ್ದಳ್ಳು ಅವಳಿ. ಇವಾಗ ಬಂದಿದೀಯಾ ನೀನು? ನಿನಗೆ ಒಟ್ಟು ಮಾನ ಮರ್ಯಾದೆ ಐತೆಲೆ. ಮಾನ ಮರ್ಯಾದೆ ಇದ್ದಳಾಗಿದ್ರೆ ನೀನು ಕೇಳಕ್ಕೆ ಬರ್ತಿರ್ಲಿಲ್ಲ, ದೇವ್ರೇನೋ ಕೇಳಕ್ಕೆ ಬರ್ತಿರ್ಲಿಲ್ಲ, ಮಾಕಿರ್ತಿರ್ಲಿಲ್ಲ. ನೀನು ಯಾಕೆ ಓದ್ಕೊಂಡು ಬರ್ತೀಯ ಗೊತ್ತಿಲ್ಲ ಕೇಳಕ್ಕಿಲ್ಲಿ. ಈಗಳಮ್ಮ ಇವಾಗ ಮೋಟ್ರ್ ಸರ್ ಮಾಡಿಸಿದಿ, 5,000 ದುಡ್ಡು ಆಗೈತೆ ಮೋಟ್ರ್ ಸರ್ ಮಾಡ್ಸೋಕ್ಕೆ. 5,000 ದುಡ್ಡು ಕೊಡು. ಇವಾಗ ಇದನ್ನೆಲ್ಲ ಟಮಾಟೆ ಹಣ್ಣು ಬಿಡ್ಸೋಕ್ಕೆಲ್ಲನ ಕೂಲಿಯರಿಗೆ ಎಷ್ಟು ದುಡ್ಡು ಆಯ್ತು ಅಷ್ಟು ಕೊಟ್ಟು ನೀನು ತಗೊಬಿಡು, ನಮಗೇನು ಬೇಡ, ಅಷ್ಟು ದುಡ್ಡು ನಮಗೆ ಕೊಡು ಅಷ್ಟೇನೆ. ಅಲ್ಲ ತೀರಾ ನೀವೇ ತಗೊಳ್ರಿ, ನನಗೆ 15 ಲಕ್ಷ ದುಡ್ಡು ಕೊಡ್ರಿ. ಹೊಲಕ್ಕೆ ಸೈನ್ ಹಾಕಬೇಕು, 15 ಲಕ್ಷ ದುಡ್ಡು ಕೊಡ್ರಿ, ನಮಗೇನು ಬೇಡ. ಏನು ಹೋದ್ರೂ ಹೋಗುತ್ತೆ. ಇವಾಗ ಹೆಂಗೂ ಹೊಲ ಮಾಡಿಸ್ಕೊಂತೀವಿ ಅಂತ ಹೇಳ್ತಿರಲ್ಲ, ನನಗೆ 15 ಲಕ್ಷ ದುಡ್ಡು ಕೊಡ್ರಿ. ತೀರಾ ಹೋದ್ರೂ ಹೋಗುತ್ತೆ, ಏನು ಮಾಡೋಕ್ಕಾಗುತ್ತೆ? ನಾನು ಕೂಲಿ ಇಕ್ಕಿರೋದು ಹೋದ್ರೂ ಹೋಗ್ಲೇಳು. ಇನ್ನೇನು ಮಾಡೋಣ, ನನ್ನ ಕೈಲಿ ಆಗಲಿಲ್ಲ, ನಾನು ಸುಮ್ಮನಾದೆ. ಇವಾಗ ನನಗೆ ದುಡ್ಡು ಕೊಡ್ರಿ, 15 ಲಕ್ಷ ದುಡ್ಡು. ಏನಂತೆ? ಏನು ಯಾಕ ನಿಂದು? ಅಲ್ಲ ನೋಡ್ರಿ, ಇವಾಗ ನಾನು ಇಕ್ಕಿರೋ ಬೆಳೆ ನಾನು ಕೂಲಿ ಇಕ್ಕಿ ನಾನು ಮಾಡಿಸಿದ್ದು, ಇವಾಗ ನೀರಿಕ್ಕೆ ನೀವು ಬೆಳೆ ಎಲ್ಲ ತಕೊಂತ ಇದ್ದೀರಾ ಅಂತ ಹೇಳ್ತೈತಿ. ನಾನು ಬೆಳೆ ಒಣಗಿ ಬಿಡ್ತೀನಿ ಅಂತ ಹೇಳಿದ್ದು. ನಾವು ಯೋಟ್ ಹೇಳಿ ಬೆಳೆ ಒಣಗಿ ಬಿಡಬೇಡ್ರಿ ಮಾಡ್ರಿ ಅಂತ ಹೇಳಿ. ಯಾಕ ಮಾತಾಡಿರೋದನ್ನ ಮಾತಾಡಿದ್ದೀನಿ ಅಂತ ಹೇಳ್ಬೇಕು. ಹಿಂಗೆ ಮಾತಾಡಬಾರ್ದು. ಹಿಂಗೆ ಯಾಕೆ ಮಾತಾಡ್ತೀಯ? ನಾನು ಬೆಳೆ ಬೆಳ್ಕಮಲ್ಲ, ನನಗೆ ಹೊಲದ ಸವಾಸ ಬೇಡ, ಮಾಡೋಕ್ಕಾಗಲ್ಲ, ನಾನು ಒಣಗಿ ಬಿಡ್ತೀನಿ ಅಂತ ಹೇಳಿದ್ಕೇನೆ ನಾವು ಮೋಟ್ರ್ ಸರ್ ಮಾಡಿಸಿ ಇವತ್ತು ನೀರಿಕ್ಕಿ ಅಂತ ಟಮಾಟೆ ಹಣ್ಣು ಬಿಟ್ಟರೆ ಯಾರನ್ನ ಏನಂದಾರು, ಕೈಗೆ ಬಂದಿರೋ ಬೆಳೆನ ಬಿಟ್ಟರೆ ಯಾರನ್ನ ಹೊಲ್ದಕ್ಕೆ ಬಂದರು ಇವ್ರೇನು ಇಂಥ ಒಟ್ಟು ತುಂಬ್ದಾರಾಗ್ಯವ್ರಿ ಅಂತ ಹೇಳಿ ಯಾರನ್ನ ಉಗುಳ್ತಾರೆ ಅಂತ ಹೇಳಿ ನಾವೊಂದಿಟ್ಟು ಪಾಠ ಆದರೂ ಪರವಾಗಿಲ್ಲ ಅಂತೇಳಿ ನಾವು ಕೆಲ್ಸಕ್ಕೆ ಹೋಗೋರು. ಗೀತಕ್ಕಯ್ಯರಿಗೆ ಹೇಳಿ, ಅಕ್ಕಯ್ಯರಿಗೆ ಹೇಳಿ, ಅಕ್ಕ ಮಾಡಿಸ್ಕೊಡ್ರಕ್ಕ ಕೂಲಿ ಕೊಡ್ತೀವಿ ಅಂತ ಹೇಳಿದ್ಕೆ ಮಾಡಿಸ್ಕೊಡ್ತಾ ಇದ್ದಾರೆ. ಇವತ್ತು ನೀನು ಬಂದು ಅವ್ರನ್ನ ಕೂಲಿಯರ್ನೆಲ್ಲ ಗಲಾಟೆ ಮಾಡೋಂಥದ್ದೇನಕ್ಕ ನೀನು? ಸುಮ್ಮನೆ ಇರಬೇಕು. ಅಲ್ಲ ಏನು ನಿಮ್ಮ ಅಪ್ಪ ಬೇರೆ ಇವ್ರಪ್ಪ ಬೇರೆನೆ. ಆ ಕ್ರೇಟ್ಗಳು ತಗೊಂಡ್ರೆ ಟಮಾಟೆ ಹಣ್ಣು ಹಾಕಕ್ಕೆ ಇವು ನಮ್ಮ ಅಪ್ಪ ನಾವು ನಮ್ಮ ಅಪ್ಪಯ್ಯ ಸೌತೆಕಾಯಿ ಬೆಳಿಬೇಕಾದ್ರೆ ತಂದವು ಕ್ರೇಟ್ಗಳೆಲ್ಲ ತಗೋಬೇಡ್ರಿ ಅಂತೈತಿ. ಏನು ನಿಮ್ಮ ಅಪ್ಪ ಬೇರೆ ಅವರಪ್ಪ ಬೇರೆನೆ.
ಮತ್ತೆ ನಮ್ಮ ಅಪ್ಪ ಏನಂದ್ರೆ ನನಗೆ ಕೇಳೋ ಅಧಿಕಾರ ಐತೆ ಹೆಣ್ಮಗಳಾಗಿ. ಹೆಣ್ಣು ಮಕ್ಳಿಗೂ ಇವಾಗೆಲ್ಲ ಆಸ್ತಿ ಭಾಗ ಐತೆ, ಹೆಣ್ಮಕ್ಳ ಪಾಲ್ ಐತೆ ಅಂದಮೇಲೆ ನಮ್ಮ ಅಪ್ಪನ ಭಾಗನ ನನ್ ಕೇಳೋ ಅಂತ ಅಧಿಕಾರ ಐತೆ. ನಮ್ಮ ಅಪ್ಪ ಇರ್ದು ಯಾವ್ದೇ ಆಗ್ಲಿ ನಾನು ಕೇಳೋ ಅಂತ ಅಧಿಕಾರ ಐತೆ. ಹಂಗಾರೆ ಮಗನಾಗಿ ನಿನ್ನ ತಮ್ಮನಿಗಿಲ್ಲ, ಆ ಮನೆ ಸಸಿಯಾಗಿ ನನಗಿಲ್ಲ ಅಧಿಕಾರ. ಹೆಂಗ್ ಮಾತಾಡ್ತೀರಾ ನೋಡು. ಅಯ್ಯೋ ಅವೆಲ್ಲ ನಾನು ಜೊತೆಗೆ ತಂದವಮ್ಮ. ನಾವು ಇವರು ಸೌತೆಕಾಯಿ ಬೆಳಿಬೇಕಾದ್ರೆ ಬೇಕಾಗ್ತವೆ ಅಂತ ಹೇಳಿ ಕ್ರಿಯೇಟ್ಗಳೆಲ್ಲ ನಾವು ತಂದು ಇಕ್ಕೊಂಡಿದ್ದು. ಅವಾಗೆಲ್ಲ ನಾ ಸೌತೆಕಾಯಿ ಬೆಳೆ ಜಾಸ್ತಿ ಬೆಳಿಬೇಕಾದ್ರೆ ಎಲ್ಲ ತಂದು ಜೋಡಿಸಿರೋವು ಇವೆಲ್ಲನ. ಅವ್ರು ಬೇರೆ ಟೆಂಪೋದವ್ರು ಬಂದಾಗ ಅವ್ರು ಒಂದು ಸ್ವಲ್ಪ ಕೊಟ್ಟೋಗೋರು ಕ್ರಿಯೇಟ್ಗಳ, ಅವೆಲ್ಲ ಜಾಸ್ತಿ ಇದಾವೆ ಇವಾಗ. ನೀನು ನೋಡಿ ಹೆಂಗೆ ಹೇಳ್ತೀಯ, ನಾವು ಅವರು ಜೊತೆಗೆ ಮಾಡ್ಬೇಕಾದ್ರೂ ಇದ್ದಾವೆ ಇವು. ಅಬ್ಬಾ ಹೆಂಗೆ ಮಾತಾಡ್ತೀಯಲ್ಲ ಅತ್ತಮ್ಮ, ನೀನೇ ಬುದ್ಧಿವಂತಿ ಅಮ್ಮಂಗೆ ಮಾತಾಡ್ತೀಯಲ್ಲೇ. ಇವಾಗ ಅದು ಒಟ್ಟು ಯಾಕಪ್ಪ, ನನಗೆ ನೀನು ಹೊಲ ಮಾಡಿಸ್ಕ, ನನಗೆ ದುಡ್ಡು ಕೊಡು ಅಷ್ಟೇನೆ. 15 ಲಕ್ಷ ದುಡ್ಡು ಕೊಡು. ದುಡ್ಡು ಯಾತಕ್ಕೆ ನಿನಗೆ? ದುಡ್ಡು ತಂದು ಏನು ಮಾಡ್ತೀಯ? ದುಡ್ಡು ನಾನು ತಾಂಡು ಏನಾದರೂ ಮಾಡ್ತೀನಿ, ನನಗೆ ಬೇಕು. ನನಗೆ ಬೇಕಪ್ಪ. ನೀನು ನಾನು ಹೊಲ ಕೊಡ್ತೀನಿ ಅಂದಲ್ಲ, ಹೊಲ ಬೇಡ, ನಮ್ಮ ಕೈಲಿ ಹೊಲ ಮಾಡೋಕ್ಕಾಗಲ್ಲ, ನಮ್ಗೆ ಹೊಲ ಬೇಡ, ಯಾತು ಬೇಡ. ಇವಾಗ ನಮಗೆ 15 ಲಕ್ಷ ದುಡ್ಡು ಕೊಡು ನೀನು ಅಷ್ಟೇನೆ. ಅಲ್ಲ ದುಡ್ಡು ತಂದು ಏನು ಮಾಡ್ತೀಯ ನೀನು? 3 ಎಕರೆ ಹೊಲ ಕೊಡ್ತೀವಿ ಅಂತ ಹೇಳಿದ್ವಿ ತಾನೇ. ಬೇಡಪ್ಪ, ನಿಂದು ಹೊಲ ಬೇಡ, ಯಾತು ಬೇಡ. ನನಗೆ 15 ಲಕ್ಷ ದುಡ್ಡು ಬೇಕು ಅಷ್ಟೇ. ನಮಗೆ ದುಡ್ಡಿನ ಪಜಿತಿ ಆಗೈತೆ, ನಮಗೇನು ಹೊಲ ಬೇಕಾಗಿಲ್ಲ. ಇವಾಗ ಹೊಲದ ಅವಶ್ಯಕತೆ ಇದ್ದಿದ್ರೆ ಬಿಡಪ್ಪ ಹೊಲ ಬೇಕು ಅಂತಿದ್ವಿ. ಇವಾಗ ನನಗೆ 15 ಲಕ್ಷ ದುಡ್ಡು ಕೊಡು, ಸೈನ್ ಹಾಕಿ ನೀನು ಹೊಲ ಮಾಡ್ಕೆ ಅಷ್ಟೇನೆ. ಎಲ್ಲ ನೀನೇ ಮಾಡ್ಕೆ, ನನಗೇನು ಬೇಡ. ನಮ್ಮ ಕೈಲಿ ಹೊಲ ಸವಾಸ್ ಬೇಡ. ಇಂಥ ಮಳೆ ಬೆಳೆಗೆ ಹೊಲ ತಗೊಂಡು ಬೋರ್ ಹಾಕ್ಸೋಕ್ಕೂ ಆಗಲ್ಲ. ಬೋರ್ ಹಾಕ್ಸಿರಿ ಸಾಲ ಮಾಡಿ, ಇವಾಗ ನೋಡಿ ನೀರು ಬಿಡಲ್ಲ. ಅಡಿಕೆ ಗಿಡಕ್ಕೆ ಎಲ್ಲ ಒಣಗೋದ್ರೆ ಅಡಿಕೆ ಗಿಡ ಏನು ಪ್ರಯೋಜನ ಇಲ್ಲ. 15 ಲಕ್ಷ ದುಡ್ಡು ಕೊಡು, ನಾವು ನೆಮ್ಮದಿಗೆ ಹೆಂಗೆ ಬಡ್ಡಿ ಪಡ್ಡಿ ಯಾರಿಗಾನ ಕೊಟ್ಕೊಂಡು ನಾವು ಹೆಂಗೆ ನೆಮ್ಮದಿಯಾಗಿ ಇರ್ತೀವಿ. ಮಳೆ ಬರಲಿಲ್ಲ, ಬೆಳೆ ಆಗಲಿಲ್ಲ ಅಂದ್ರೂ ಕೊಡೋರು ಕೊಡ್ತಾನೇ ಇರ್ತಾರೆ. ಬಡ್ಡಿ ಇಸ್ಕೊಂಡವ್ರು ದುಡ್ಡ ಸುಮ್ಮನೆ ಆರಾಮ ದುಡ್ಡು ದುಡ್ಕೋಬೋದು. ಕೊಡ್ತಾರೆ. ಸರಿ ಆಯ್ತು, ಕೊಡ್ತೀನಿ. ದುಡ್ಡು ಕೊಟ್ಟು ಸೈನ್ ಹಾಕ್ಸ್ಕೊಂತೀನಿ. ತಿರ್ಗಾ ನೀನು ಬಂದು ನನಗೆ ಹೊಲ ಕೊಡು ಅಂತ ಕೇಳಂಗಿಲ್ಲ. ಎಲ್ಲ ನೀನು ಸೈನ್ ಹಾಕ್ಬೇಕು, ಎಲ್ಲ ನನ್ನ ಹೆಸ್ರಿಗೆ ಮಾಡಿಸ್ಬೇಕು. ದುಡ್ಡು ಕೊಡ್ತೀನಿ. ಬಡ್ಡಿ ಕೊಡೋರು ಕೊಡ್ತಾರೆ ಅಂತ ಹೇಳಿ ಕೊಡ್ತಾ ಇದೆಯಾ, ಕೊಡು. ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನೀನು ಹಂಗಂದ್ಮೇಲೆ ನಾವು ದುಡ್ಡು ಕೊಟ್ಟೆ ಸೈನ್ ಹಾಕ್ಸ್ಕೊಂತೀವಿ. ಇನ್ನೇನು ಮಾಡೋಣ? ಅಷ್ಟೇ ಮಾಡು, ಅಷ್ಟೇ ಹೇಳೋಣ ಅಂತ ಬಂದೆ. ಬಿಡತ್ತ ನನ್ನ ತಮ್ಮ ಅಂತೇಳಿ ಅರ್ತ್ಕೊಂಡು ಸುಮ್ಮನೆ ಆಗ್ತಾ ಇದ್ದು. ನಾವೇ ಬಿಡು ಬೆಳೆ ತಕೊಂತ ಇದ್ದಾನೆ ಅಂತೇಳಿ ಸುಮ್ಮನೆ ಆಗ್ತೀನಿ. ಇದೆಲ್ಲನಾ ಬೃಂದಮ್ಮ ದುಡ್ಡಿಗಾಗಿನ ನಾಟಕ ಆಡೋದಕ್ಕೆ ಬಂದವಳೆ. ದುಡ್ಡು ಬೇಕಲ್ಲ, ಅದಕ್ಕೆ ನೋಡಮ್ ಬಡ್ಡಿ ಕೊಡ್ತಾಳೆ ಅಂತಿ. ಮಳೆ ಇರಲಿಲ್ಲ, ಬೆಳೆ ಇರಲಿಲ್ಲ ಅಂದ್ರೆ ರೈತರಿಗೆ ನೆಲ್ ತಂದು ಕೊಡ್ತಾರ, ಬಡ್ಡಿ ಇಸ್ಕೊಂಡಾರು. ಮಳೆ ಬೆಳೆ ಬಂದ್ರೇನೆ ತಂದು ಕೊಡೋ ದುಡ್ಡು. ಬಡ್ಡಿ ದುಡ್ಕೋಬೋದು. ರುದ್ರಮ್ಮನ ನೋಡಿ ಇವಳು ಕಳ್ತಿರೋದು. ಆಗ ಅವಳು ನೋಡಿ ಅವಳ ಜೊತೆಗೆ ಓಡಾಡ್ತಾಳಲ್ಲ, ಅವಳು ಬಡ್ಡಿ ಪಡ್ಡಿ ಕೊಡ್ಬೋದು ಹಂಗೆ ಹಿಂಗೆ ಅಂತ ಹೇಳ್ತಾಳಲ್ಲ. ಅದಕ್ಕಾಗಿನೇ ಹಿಂಗೆ ಮಾಡ್ತಾ ಇದ್ದಾಳೆ ಅವಳು. ಸುಮ್ಮನೆ ಬೃಂದ ದುಡ್ಡು ಕೊಟ್ಟು ನಾವು ನಮ್ಮ ಪಾಡಿಗೆ ನಾವು ಸುಮ್ಮನೆ ಸೈನ್ ಹಾಕ್ಸ್ಕೊಂಬನ. ಹುಡುಗರ ಕಾಲಕ್ಕೆ ಹುಡುಗರು ಬಂದಾಗ ಒಂದೊಂದು ಎಕರೆ ಹುಡುಗರು ಒಂದೊಂದು ಎಕರೆ ಕೊಡೋಣ. ಈ ವಿಷಯ ಮಾತ್ರ ಯಾರಿಗೂ ಬಾಯಿ ಬಿಡಬೇಡ. ಆ ಹುಡುಗರಿಗೆ ಕೊಡ್ತೀವಿ ಅಂತ ತಿರ್ಗಿ ಆ ಹುಡುಗರಿಗೆ ಕೊಟ್ಟಿರೋದನ್ನು ಇವಾಗ ಆ ಹುಡುಗರ ಹೆಸ್ರಿಗೆ ಏನಾರ ಮಾಡಿಬಿಟ್ರೆ ಅದನ್ನು ಮಾರಿ ಬೇಕಾದ್ರೆ ಏನಾರ ಮಾಡುತ್ತೆ. ಸುಮ್ಮನೆ ನಮ್ಮ ಹೆಸ್ರಿಗೆ ಇರಲಿ ಆ 2 ಎಕರೆನೂ. ಆಮೇಲೆ ಆ ಹುಡುಗರು ವಯಸ್ಸಿಗೆ ಬಂದ ಕಾಲಕ್ಕೆ, ಬುದ್ಧಿ ಬಂದಿರೋ ಕಾಲಕ್ಕೆ ಆ ಹುಡುಗರ ಹೆಸ್ರಿಗೆ ಮಾಡ್ಸೋಣ. ಆ ಹುಡುಗರ ಹೆಸ್ರಿಗೆ ಮಾಡಿಸಿ ಅವ್ರು ಏನಾರ ಮಾಡ್ಕೊಂತಾರೆ, ಮಾಡಿಸಿರಿ ತಾಲೂಕು 1 ಎಕರೆನ. ಇವಳಂತೆ ನಮ್ಮ ಅಕ್ಕ ಏನಂತೆ ಆಡಿದರೆ ಆಗಲ್ಲ. ಇವಳಂತ ಆಡಿದ್ರೆ ಯಾವುದು ಆಗಲ್ಲ ಕಣಪ್ಪ, ನಿಜವಾಗ್ಲೂ ಆಗಲ್ಲ. ಏನು ಮಾಡೋಕ್ಕಾಗುತ್ತೆ? ಮಕ್ಕ ನೋಡ್ರಿ. ಮಕ್ಳಿಗೆ ಒಂದಿಟ್ಟು ಉಳಿಸ್ಕೊಡ್ರಪ್ಪ. 1 ಎಕರೆ ಕೊಟ್ರು ಹೆಂಗ ಆಗುತ್ತ. ಇವಳಿಗೇನ ಇವಾಗ ಒಂದು 15 ಲಕ್ಷ ದುಡ್ಡು ಕೊಟ್ರೆ ಅದನ್ನು ಬೇಕಾರೆ ಎಲ್ಲ ಕಳೆದು ಎಲ್ಲ ನೀಗ್ಲಿಕ್ಕಿ ಬೇಕಾದ್ರೆ ತಿರ್ಗಾನ ನಮ್ಗೆ ಆ ಹುಡುಗರ ಹೆಸ್ರಿಗೆ ಇರೋದನ್ನು ಬೇಕಾದ್ರೆ ಮಾರ್ತಾಳೆ. ನಿಮ್ಮ ಹೆಸ್ರಿಗೇನೆ ಇರಲಿ, ನಿಮ್ಮ ಹೆಸ್ರಿಗೆ ಇದ್ರತ್ತ ನೀವು ಯಾವಾಗ ಬೇಕಾದ್ರೆ ಹುಡುಗರಿಗೆ ಮಾಡಿಸ್ಬೋದು. ಸುಮ್ಮನೆ ಮಾಡಿಸ್ಕೆ ಬುದ್ಧಿವಂತಿಕೆಯಿಂದ ಸುಮ್ಮನೆ 15 ಲಕ್ಷ ದುಡ್ಡು ಕೊಡವಳೆ, ಹೆಂಗನ ಮಾಡ್ಕೊಂಬ್ಲಿ. ಇದೆಲ್ಲನ ದುಡ್ಡಿಗಾಗಿ ನಾನು ನಾಟಕ ಆಡ್ತಾ ಐತಿ. ನೋಡಿದ್ರಲ್ಲ ಹೆಂಗೆ ನಾಟಕ ಆಡ್ಕೊಂಡು ಇದನ್ನು ಟಮಾಟೆ ಹಣ್ಣು ನಾನು ಹಾಕಿರೋ ಬೆಳೆ ಹಂಗೆ ಹಿಂಗೆ ಅಂತ ಹೇಳಿ ಹೆಂಗೆ ನಾಟಕ ಆಡ್ಕೊಂಬಂದು ದುಡ್ಡಿಂದು ಹೆಂಗೆ ಹೇಳ್ಬೋದು ಅಂತ ಹೇಳಿ ದುಡ್ಡಿಗೋಸ್ಕರನ ಹಿಂಗೆ ಮಾತಾಡ್ತಾ ಇರೋದು. ನೋಡ್ತಾ ಇರ್ರಿ, ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.